ಎಲ್ರಿಗೂ ನಮಸ್ಕಾರ ಗುರು. ಮತ್ತೊಂದು ಕ್ವಾಟ್ಲೆ ವ್ಲಾಗ್ಗೆ ವೆಲ್ಕಮ್ ಬ್ಯಾಕ್. ಈ ವ್ಲಾಗ್ ಅಲ್ಲಿ ನಮ್ಮ ಜರ್ನಿ ಶುರು ಆಗೋದು ಬೆಂಗಳೂರಿಂದ ಸುಬ್ರಹ್ಮಣ್ಯಗೆ. ನಾವು 5 ಜನ ಫ್ರೆಂಡ್ಸು ಬೆಳಗ್ಗೆ ಬೇಗ ಎದ್ದು 7 ಗಂಟೆ ಟ್ರೈನ್ ನ ಕ್ಯಾಚ್ ಮಾಡಿ ಬೆಂಗಳೂರಿಂದ ಸೀದಾ ಹಾಸನ್ಗೆ ಹೊರಟ್ವಿ. ಫೈನಲಿ 10 ಗಂಟೆ ಆಯ್ತು, ನಾವು ಹಾಸನ್ ಬಂದು ತಲುಪಿದ್ವಿ. ಈಗ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಬೈಕಿಂದ. ಬನ್ನಿ ಬೈಕಲ್ಲಿ ಜಾಲಿ ರೈಡ್ ಹೋಗೋಣ ಸಕಲೇಶ್ಪುರದ ಕಡೆ. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಬೈಕಲ್ಲಿ. ನಮ್ಮ ನೆಕ್ಸ್ಟ್ ಸ್ಟಾಪ್ ಎಲ್ಲಿಗೆ ಅಂತ ಅಂದರೆ ಸಕಲೇಶ್ಪುರದಲ್ಲಿ ಟ್ರಕ್ಕಿಂಗಿಗೆ ಅಂತಲೇ ತುಂಬಾ ಫೇಮಸ್ ಆಗಿರೋ ಅಂಥ ಎತ್ತಿನ ಭುಜ. ಅಲ್ಲಿ ಒಂದು ಒಳ್ಳೆ ವ್ಯೂ ಪಾಯಿಂಟ್ನ ನೋಡಿಕೊಂಡು ನೆಕ್ಸ್ಟ್ ಸ್ಟಾಪು ಎಲ್ಲಿ ಅನ್ನೋದನ್ನು ಹೇಳ್ತೀನಿ. ಬನ್ನಿ ಫಸ್ಟು ನಾವು ಎತ್ತಿನ ಭುಜಕ್ಕೆ ಹೋಗಿ ನಮ್ಮ ಮೊದಲನೇ ಸ್ಟಾಪ್ನ ಎತ್ತಿನ ಭುಜದಲ್ಲಿ ಹಾಕೋಣ. ವೆಲ್ಕಮ್ ಟು ಅಬ್ಬೆ ಫಾಲ್ಸ್. ರಾಮ ಇಲ್ಲಿಗೆ ಆರ್ಲಾ ಅಬ್ಬೆ ಫಾಲ್ಸ್ ಆದ ಕೂಡಲೇ ನೆಕ್ಸ್ಟ್ ನಾವು ಬಂದಿದೆ ಎತ್ತಿನ ಭುಜಾಗೆ. ಆ ವೆದರಲ್ಲಿ ಎತ್ತಿನ ಭುಜ ರೋಡಲ್ಲಿ ಬರ್ತಾ ಇದ್ರೆ ಒಂಥರ ಸ್ವರ್ಗ ಗುರು. ಎತ್ತಿನ ಭುಜಾಗೆ ತಲುಪಿದ ಮೇಲೆ ನಮಗೆ ಅಲ್ಲೊಂದು ಟ್ವಿಸ್ಟ್ ಕಾದಿತ್ತು. ಆ ಟ್ವಿಸ್ಟ್ ಏನು ಅಂತ ಅಂದ್ರೆ ಎಲ್ಲ ಒಂದೊಂದು ಕಲರ್ ಹಾಕೊಂಡಿದ್ದೀರಲ್ಲ, ಕಲರ್ಸ್. ಅಷ್ಟು ಬುದ್ಧಿ ತೆಗ್ದಾಕಣ ಇವನು, ಅಷ್ಟು ಬುದ್ಧಿ ತೆಗ್ದಾಕಣ ಇವನು. ಗದ್ದೆಯಲ್ಲಿ ಕಳೆ ಕೇಳೋರು ಗಂಡಾಳು ಬೇಕಿದ್ದಲ್ಲಿ ಸರಿ ಕಾಂಟ್ಯಾಕ್ಟ್ ಚಂದನ್ಗೌಡ ಪೇರೆಂಟ್ಸ್ ಕಾರ್ಗಿಲ್ ಮಾಡ್ಬಿಟ್ರು. ಬಾ ಇಲ್ಲೇ ಇದಕ್ಕೆ ಹಚ್ಬಿಟ್ಟು. ಕರ್ನಾಟಕ ಅರಣ್ಯ ಇಲಾಖೆ ಎತ್ತಿನ ಭುಜ ಚಾರಣವನ್ನು ತಾತ್ಕಾಲಿಕ ನಿಷೇಧಿಸಲಾಗಿದೆ. ನಾವು ಹೋದಾಗ ಎತ್ತಿನ ಭುಜ ಕ್ಲೋಸ್ ಆಗಿತ್ತು. ಯಾಕೆ ಅಂತ ಅಂದ್ರೆ ಅಲ್ಲಿರೋ ಕಾಡು ಪ್ರಾಣಿಗಳು ಅಲ್ಲಿ ಕಾಣಿಸ್ಕೊಂಡಿದಾವೆ ಅಂತೇಳಿ ಎತ್ತಿನ ಭುಜನ ಸದ್ಯಕ್ಕೆ ಕ್ಲೋಸ್ ಮಾಡಿದ್ರು. ಗಾಳಿ 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 ಗಾಳಿಯೋ ಗಾಳಿಯೋ ಆಹಾ ಎಂತ ಗಾಳಿಯೋ. ಹೇಳ ಮುಂದೆ ಸಂಗ್ ಹೇಳ. ಗಾಳಿಗೂ ಗಂಧಕ್ಕೂ ಹೇಳ. ಪ್ರೇಮ ಗೊತ್ತಿಲ್ಲ ಮಗ, ಜಾಳಿಯೋ ಏನೋ ಬರುತ್ತೆ. ಹಾಕ ಸಾಂಗ್ ಹಾಕು. ಹಿಂಗೆ ಹೋಗ್ಬಿಟ್ಟು ಈ ಬಿದ್ಬಿಡಿ ಇಬ್ರು ಅತ್ಲಾಗಿ. ಅವ್ರು ಕಳೆದೋದ್ರೆ ಇಬ್ರು ಅಂತೀವಿ ನಿಮ್ಮ ಮನೆಗೆ. ಇಬ್ರು ಬಿದ್ಬಿಡಿ. ಹಾಂ ಜೂಟಾಟ ಆಡೋಣ. ಹಾಂ ಏಯ್ ಬಿದ್ದು ಸದ್ಗಿತ್ತು ಹೋದೆವು, ಸುಮ್ಮನಿರೋ ಮರೆಯ. ನೀವೆಲ್ಲ ಆಡ್ರಪ್ಪ, ನಾನು ನಮ್ಮ ಅಮ್ಮಂಗೆ ಒಬ್ಬನೇ ಮಗ. ಏಯ್ ನನ್ನನ್ನು ಬಿಟ್ಟು ಫೋಟೋ ತಕ್ಕತ್ತಿದ್ದೀರ ರೆಸ್ಕಲ್ಸ್. ಬಂದೆ ತಡ್ರ. ನೆಕ್ಸ್ಟ್ ಸ್ಟಾಪ್ ಧರ್ಮಸ್ಥಳ. ಲೆಟ್ಸ್ ಗೋ. ಹಂಗೆ ಈ ವಿಡಿಯೋಗೆ ಒಂದು ಒಳ್ಳೆ ಮ್ಯೂಸಿಕ್ ಹಾಕಿ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಕಲರ್ ಗ್ರೇಡಿಂಗ್ ಕೊಟ್ಟರೆ ಹೆಂಗಿರುತ್ತೆ. ನಾವು ಧರ್ಮಸ್ಥಳ ರೀಚ್ ಆದಾಗ 9 ಗಂಟೆ ಆಗಿತ್ತು. ಅಷ್ಟರಲ್ಲಿ ದರ್ಶನ ಕ್ಲೋಸ್ ಆಗಿತ್ತು. ಅದಕ್ಕೋಸ್ಕರ ಬೆಳಿಗ್ಗೆ ದರ್ಶನ ಮಾಡೋಣ ಅಂತ ಈಗ ಪ್ರಸಾದಕ್ಕೋಸ್ಕರ ಹೊರಟ್ವಿ. ಪ್ರಸಾದ ತಿನ್ಕೊಂಡು ಅಲ್ಲಿಂದ ಸೀದಾ ರೂಮ್ ಕಡೆ ಬಂದ್ವಿ. ಬೆಳಿಗ್ಗೆ 5:30 ಎದ್ದು ನೇತ್ರಾವತಿ ನದಿಲಿ ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ಹೋಗೋಣ ಅಂತೇಳಿ ಎದ್ದು ಎಲ್ಲ ರೆಡಿಯಾಗಿ ಹೊರಟ್ವಿ. ದರ್ಶನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ 8:30 ಆಗೋಗಿತ್ತು. ನಮ್ಗೂ ಹೊಟ್ಟೆ ಹಸಿತಾ ಇತ್ತು. ಅದಕ್ಕೆ ಫಸ್ಟ್ ದರ್ಶನ ಮುಗಿಸ್ಕೊಂಡು ತಿಂಡಿ ತಿನ್ನೋಣ ಅಂತೇಳಿ ಬಂದ್ವಿ. ತಿಂಡಿ ತಿನ್ಕೊಂಡು ಅಲ್ಲೇ ಹತ್ರದಲ್ಲಿ ರಾಮನ್ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಎಲ್ಲ ಹೊರಟ್ವಿ. ರಾಮನ್ ದೇವಸ್ಥಾನ ಮಾತ್ರ ಸಖತ್ತಾಗಿತ್ತು ಗುರು. ಇಲ್ಲಿ ಆದ ಕೂಡಲೇ ನಮ್ಮ ನೆಕ್ಸ್ಟ್ ಸ್ಟಾಪ್ ಸೌತಡ್ಕ ಗಣಪತಿ. ಸೌತಡ್ಕ ಗಣಪತಿ ದೇವಸ್ಥಾನ ಆದ ಕೂಡಲೇ ನೆಕ್ಸ್ಟ್ ನಮ್ಮ ಪ್ಲಾನ್ ಇದ್ದಿದ್ದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋದು. ಸ್ಟಾರ್ಟ್. ಕಳೆದ್ರು 60 ರೂಪಾಯಿ ಕಳೆದ್ರು ಕಣ ಇವರು. ಏಯ್ ಇವನ್ ಕಳೆದವಳು ಎಲ್ಲಲ್ಲಿ ಅಲ್ಲಿ ಹೋಯ್ತಲ್ಲ, ಎಲ್ಲ ಚಲೋ ಐತಲ್ಲ. ರಾಮ ಕುಡ್ದ ನೀನ್ ಮಾಡಿರೋ ಚಂದ ವಿಡಿಯೋ ಮಾಡ್ತಾರ ತಡಿ. ನೀನ್ ಕುಡ್ದಿರ ಇದಕ್ಕೆ ಇವನ್ ಯಾವ್ದು ಮಂಗ ಅಂತಾರೆ. ಮಡ್ಕ ಇವನಿಗೆ ಇಲ್ಲ, ನೀನ್ ಚೆಲ್ಲಿಲ್ಲ, ಅವನ್ ಚೆಲ್ತು. ಸುರ್ದ ಆತ್ಲಾಗ ಅರ್ಧ ಲೋಟ ಅಲ್ಲೇ ಸುರ್ದ.
ಅವ್ರು ಹಾಕ್ತಿರ್ತಾರೆ ಅದ್ರೊಳಗಡೆ. ಹಾಂ ಹಾಕಿ. ಓಕೆ ಹಾಕಿ ಇರ್ಕೊಬಿಟ್ಟ ಕಣ. ಇರ್ಕೊಬಿಟ್ಟ ಒಂದು ತೊಟ್ಟು ಚೆಲ್ಲಕ್ ಬಿಡ್ಲಿಲ್ಲ. ಇರ್ಕೊಬಿಟ್ಟ. ಹೆಂಗಿದೆ ರಿವ್ಯೂ ಕೊಡು. ಕಾಲಾಗೆ ಹೊಡಿತು. ಹೌದಾ? ಇದೆಲ್ಲ ಕೆಂಪು ಐತೈತೆ. ಕಣ್ ಕೆಂಪ ನೋಡಿಲಿ. ಧೂಳಲ್ಲಿಂದ ಬಂತಿದ್ದು. ಹೋಯ್ತು ಮನಸ್ಸಿಂದ ಎಲ್ಲ. ಮಾಡಕ್ ಹೋಗಿ ನೀನು ಹೋಗ್ಲಿನೂ ಆಗ್ಲಿಲ್ಲ ಅದು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಟು ಯು. ಮೇಲೆ ಕಣ್ಣಿದೆ ಈಗ. ಫೈನಲಿ ನಮ್ಮ ಫೈನಲ್ ಲೊಕೇಶನ್ಗೆ ಬಂದು ತಲುಪಿದ್ವಿ. ಅದು ಸುಬ್ರಹ್ಮಣ್ಯ ದೇವಸ್ಥಾನ. ದರ್ಶನ ಮುಗಿಸ್ಕೊಂಡು ನಾವು ಅಲ್ಲಿಂದ ಸೀದಾ ಹಾಸನ್ ಕಡೆ ರಿಟರ್ನ್ ಆದ್ವಿ. ನಾವು ಬಂದು ಆಲ್ರೆಡಿ 2 ದಿನ ಆಗಿತ್ತು ಮತ್ತು ಟ್ರಿಪ್ ಕೂಡ ಮುಗ್ದಿತ್ತು. ಇದಾಗಿತ್ತು ಬೆಂಗಳೂರು ಟು ಸುಬ್ರಹ್ಮಣ್ಯ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಹೇಗನಿಸ್ತು? ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವ್ಲಾಗ್ ಅಲ್ಲಿ.